ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕಮಲಾಬಾಯಿ ಅಂತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ಅಂದರೆ, ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ, ವಿಳೆದೆಲೆ ಅಂದ್ಬಿಟ್ಟು ವಯಸ್ಸಾಗಿರೋರು ಎಲ್ಲ ಅಡಿಕೆ ತಿಂತಾರಲ್ವಾ. ಇದನ್ನು ಹೇಗೆ ಮಾಡ್ತೀನಂದರೆ, ಮಕ್ಕಳಿಗೆ ಸಂಬಂಧಪಟ್ಟಿರೋ ವಿಷಯ ಇದು. ಇದನ್ನು ಹೇಗೆ ಮಾಡಬೇಕಂದ್ರೆ, ಮಕ್ಕಳಿಗೆ ಶೀತ ಆದಾಗ ಇದನ್ನ ವಿಕ್ಸು, ಇದು ಇಲ್ಲಾಂದರೆ ಬೇಬಿ ವಿಕ್ಸ್ ಬರುತ್ತೆ, ಅದನ್ನು ತಗೊಂಡು ಏನು ಮಾಡಬೇಕಪ್ಪ ಅಂದರೆ ಈ ರೀತಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಬಿಟ್ಟು ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ಮಾಡ್ಕೊಂಡಿದ್ದಾದ್ಮೇಲೆ ಉರಿಸಿದ್ದು ಏನು ಮಾಡಬೇಕಂದ್ರೆ ಈ ರೀತಿ ದೀಪದಲ್ಲಿ ತೋರಿಸ್ಬೇಕು. ತೋರಿಸಿದಾದ್ಮೇಲೆ ಸ್ವಲ್ಪ ಬಿಸಿ ಇರುತ್ತೆ, ನಾವು ಈ ಥರ ಮುಟ್ಟು ನೋಡಬೇಕು ಬಿಸಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಬೆಚ್ಚಗಿರಬೇಕು. ಬೆಚ್ಚಗಿರೋ ಆ ರೀತಿ ಮಾಡಿದಾದ್ಮೇಲೆ ನಾವು ಈ ಥರ ಮುಟ್ಟು ನೋಡಬೇಕು. ಸ್ವಲ್ಪ ಬೆಚ್ಚಗಿರಬೇಕು. ಬೆಚ್ಚಗಿದ್ರು ಮಕ್ಕಳಿಗೆ ಈ ರೀತಿ ಅಪ್ಲೈ ಮಾಡಬೇಕು. ಎಲ್ಲಿ? ಎದೆ ಹತ್ರ, ತಲೆ ಹತ್ರ, ಮತ್ತು ಇಲ್ಲಿ ನೆತ್ತಿದಲ್ಲಿ ಬ್ಯಾಕ್ ಸೈಡು, ಇಲ್ಲಿ ಹೊಟ್ಟೆ ಹತ್ರ ಸ್ವಲ್ಪ 4-5 ಜಾಗದಲ್ಲಿ ಈ ಥರ ಅಪ್ಲೈ ಮಾಡಿಬಿಟ್ಟು ಈ ರೀತಿ ಇಡಬೇಕು. ಈ ರೀತಿ 2 ಡೇಸಲ್ಲಿ ಈ ರೀತಿ ಮಾಡಿದ್ರೆ ಮಕ್ಕಳಿಗೆ ಬೇಗ ಶೀತ ಕಮ್ಮಿ ಆಗುತ್ತೆ. ಯಾವ ಟೈಮಲ್ಲಿ ಮಾಡಬೇಕಂದ್ರೆ, ನೈಟಲ್ಲಿ ಮಕ್ಕಳು ಮಲಗ್ತಾರಲ್ವ, ಆ ಟೈಮಲ್ಲಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ನಾವು ಕೂಡ ಆ ಥರ ಮಾಡಿದಾಗ ಬೇಗ 2 ಡೇಸ್ ಈ ಥರ ಮಾಡ್ಕೊಂಬನ್ನಿ, ನೆಗಡಿ ಬೇಗ ವಾಸಿ ಆಗುತ್ತೆ. ಸಿರಪ್ ಕುಡಿಯೋಕ್ಕೆ ಕೆಲವು ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಅದರಿಂದ ನನ್ನ ತಾಯಿ ಈ ಥರನೇ ನಮ್ಮ ಮನೇಲಿ ಮಾಡೋದು, ಆದ್ದರಿಂದ ಯೂಸ್ಫುಲ್ ಆಗುತ್ತೆ ನಿಮಗೂ ಅಂತ. ಯಾರಾದರೂ ಹೊಸ್ದಾಗಿ ನೋಡ್ತಾರಲ್ಲ ಅವ್ರಿಗೆ ಈ ವಿಡಿಯೋ ತಲುಪಲಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿರೋ ಕೊನೆವರೆಗೂ ನೋಡಿ. ಏನಪ್ಪ ಅಂದರೆ, ಇವತ್ತು ರೆಸಿಪಿ ನಾನು ತೋರಿಸೋದು ಬದನೆಕಾಯಿ ಗೊಜ್ಜು ಅಂದ್ಬಿಟ್ಟು. ಬದನೆಕಾಯಿ ಅಂದರೆ ದೊಡ್ಡವ್ರಿಗೆ, ಚಿಕ್ಕವರಿಗೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಸಾಂಬಾರಲ್ಲಿ ಹಾಕಿದ್ರೆ ಏನು ಮಾಡ್ತಾರೆ, ಸೈಡಲ್ಲಿ ಎತ್ತಿಕ್ಬಿಡ್ತಾರೆ. ನಾನು ಹೇಳ್ಕೊಡೋ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಫ್ರೆಂಡ್ಸ್, ವಿಡಿಯೋದಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಇದು ಬೇಕಾಗಿರುವ ಇಂಗ್ರೀಡಿಯೆಂಟ್ಸು: ಈರುಳ್ಳಿ, ಕೊತ್ತಂಬರಿ, ಟೊಮೆಟೊ, ಜಜ್ಜಿಟ್ಕೊಂಡಿರೋದು ಬೆಳ್ಳುಳ್ಳಿ, ಎಣ್ಣೆ, ಜೀರಿಗೆ, ಸಾಸಿವೆ, ಒಂಚೂರು ಮೆಂತ್ಯ, ಕರಿಬೇವು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ ಸ್ವಲ್ಪ, ಖಾರದ ಪುಡಿ, ಚಿಕನ್ ಮಸಾಲ. ಬದನೆಕಾಯಿನ ಈ ರೀತಿ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲಿ. ಕೊನೆಯದಾಗಿ ನೀರು ಚೆಲ್ಬಿಟ್ಟು ಆಮೇಲೆ ಹಾಕಬೇಕು, ಇಲ್ಲಾಂದರೆ ಕಪ್ ಕಲರ್ ಆಗಿಬಿಡುತ್ತೆ. ಅದರಿಂದ ನಾನು ನೀರಲ್ಲೇ ಇಟ್ಟಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಎಣ್ಣೆ ಒಂದು 3-4 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಸಾಸಿವೆ, ಜೀರಿಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಸ್ವಲ್ಪ ಚಿಟಪಟ ಅಂತ ಹೇಳಬೇಕು. ಇದ್ರ ಜೊತೆಯಲ್ಲೇ ಮೆಂತ್ಯ ಹಾಕಿದ್ದೀನಿ. ಚಿಟಪಟ ಅಂದಾಗ ಕರಿಬೇವು ಹಾಕ್ತಾಯಿದ್ದೀನಿ. ಈಗ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹಸಿ ಹೋಗೋ ಗಂಟ ಈ ರೀತಿ ಮಾಡಬೇಕು. ಈಗ ಕಲರ್ ಚೇಂಜ್ ಆಗಿದೆ, ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಾದ್ಮೇಲೆ ಈ ಟೈಮಲ್ಲೇ ಉಪ್ಪು ಹಾಕಬೇಕು. ಹಾಕಿದ್ರೆ ಸ್ವಲ್ಪ ಬೇಗ ಅದರಲ್ಲಿ ಸೇರಿಕೊಳ್ಳುತ್ತೆ. ನಾನು ರುಚಿಗೆ ಸ್ವಲ್ಪ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಬದನೆಕಾಯಿನ ನೀರನ್ನ ಚೆಲ್ಬಿಟ್ಟು, ಬದನೆಕಾಯಿ ಈಗ ಫ್ರೈ ಆಗಿದೆ, ಟೊಮೆಟೊ ಈಗ ಹಾಕ್ತಾಯಿದ್ದೀನಿ ನೋಡಿ. ಈ ಟೈಮಲ್ಲೇ ಅರಿಶಿನ, ಧನಿಯಾ, ಚಿಕನ್ ಮಸಾಲ, ಗರಂ ಮಸಾಲ, ಖಾರದ ಪುಡಿ ಈ ಟೈಮಲ್ಲೇ ನಾನು ಹಾಕ್ತಾಯಿದ್ದೀನಿ.
ಈ ಟೈಮಲ್ಲಿ ಹಾಕಿದ್ರೆ ಎಲ್ಲದಕ್ಕೂ ಫ್ರೈ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಎಲ್ಲ ಹಾಕಿ ಕಲಿಸ್ಬೇಕು. ಕಲಸಿದಾದ್ಮೇಲೆ ಸ್ವಲ್ಪ ಹೊತ್ತು ಲಿಡ್ನ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ಲೋಟದಲ್ಲಿ ಅರ್ಧ ಅಷ್ಟು ನಾನು ನೀರನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಬೇಯಬೇಕಲ್ವ ಬದನೆಕಾಯಿ, ಅದರಿಂದ. ಈ ರೀತಿ ನೀರು ಹಾಕಿದಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀರಿ. ಸ್ವಲ್ಪ ಬೇಗ ಬೆಂದುತ್ತೆ ಅದಕ್ಕೆ. ಈ ರೀತಿ ಆಗುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಇದ್ರನ್ನ ಹಾಕಿ ಕಳಿಸ್ತೀನಿ ಫ್ರೆಂಡ್ಸ್. ಈಗ ಡಿಫ್ರೆಂಟ್ ಆಗಿರೋ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ನಾನು ತಿಂದು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಾನು 4 ಜನ ಆಗೋ ಥರ ನಾನು ಮಾಡಿದ್ದೀನಿ. ಇದ್ರನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬದನೆಕಾಯಿ ಗೊಜ್ಜು ಇದು ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್. ನಾಳೆ ಸಿಗೋಣ.